ಕರ್ನಾಟಕ ನ್ಯೂಸ್ಗೆ ಮತ್ತೆ ಸ್ವಾಗತ. ಮನುಷ್ಯರಂತೆ ಮಾತನಾಡೋ ಮುದ್ದು ಗಿಳಿಗಳನ್ನ ನೋಡಿರ್ತೀರಿ. ಆದರೆ ಮಾತು ಬಾರದವರಿಗೆ ಮಾತು ಕಲಿಸೋ ಗಿಳಿ ಎಲ್ಲಾದರೂ ಕಂಡಿದ್ದೀರಾ? ಅಂತಹ ವಿಶಿಷ್ಟ ಗಿಳಿ ನೋಡಬೇಕು ಅಂದ್ರೆ ಗುಲ್ಬರ್ಗಾದ ಐತಿಹಾಸಿಕ ಖಾಜಾ ಬಂದೇ ನವಾಜ್ ದರ್ಗಾಗೆ ಹೋಗಬೇಕು. ಬನ್ನಿ ಆ ವಿಶೇಷ ಗಿಳಿಯನ್ನ ನೋಡ್ತಾ ಇವತ್ತಿನ ಕರ್ನಾಟಕ ನ್ಯೂಸ್ ಮುಗಿಸೋಣ. ನೇರ, ದಿಟ್ಟ, ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್. ಅರರೆ, ಈ ಮಕ್ಕಳೆಲ್ಲ ಏನು ಮಾಡ್ತಾ ಇದ್ದಾರೆ ಅನ್ಕೊಂಡ್ರ? ಇವರೆಲ್ಲ ಕಲ್ಲುಗಳಿಯನ್ನ ನಾಲ್ಗೆಯಿಂದ ಸವರ್ತಾ ಇದ್ದಾರೆ. ಹೀಗೆ ಮಾಡೋದ್ರಿಂದ ಮಾತು ಚೆನ್ನಾಗಿ ಬರುತ್ತಂತೆ. ಮಾತನಾಡದ ಮಕ್ಕಳು ಸಲೀಸಾಗಿ ಮಾತನಾಡಲಿ ಅನ್ನೋದಕ್ಕೆ ಪೋಷಕರು ಈ ರೀತಿ ಮಾಡಿಸ್ತಾ ಇದ್ದಾರೆ. ಆದರೆ ಕಲ್ಲನ್ನ ಮಕ್ಕಳು ನೆಕ್ಕೋಕೆ ಒಪ್ಪದೇ ಇದ್ರಿಂದ ಇದಕ್ಕೆ ಜೇನು ಸಕ್ಕರೆ ಸವರಿ ನೆಕ್ಕಿಸ್ತಾರೆ. किसी को बात नहीं आती, किसी को कुछ भी ये होता है ना, पढ़ने नहीं आता, जो कुछ भी होता है ना, तो ये तोते की शक्कर बच्चों को खिलाते हैं इधर. और कुरान शरीफ अच्छे से पढ़ते हैं और स्कूल्स भी अच्छे से पढ़ते हैं, तो यह सब ये करते हैं. ಅಂದ ಹಾಗೆ ಈ ಕಲ್ಲುಗಳು ಇರೋದು ಶರಣರು ಸೂಫಿ ಸಂತರ ನಾಡು ಗುಲ್ಬರ್ಗಾದಲ್ಲಿ. ಇಲ್ಲಿನ ಪ್ರಸಿದ್ಧ ಖಾಜಾ ಬಂದೇ ನವಾಜ್ ದರ್ಗಾದಲ್ಲಿರುವ ಈ ಗಿಳಿ ಸಂತ ಖಾಜಾ ಬಂದೇ ನವಾಜರ ಕಾಲದಲ್ಲಿ ಅವರ ಎದುರಿಗೆ ಕುಳಿತು ಕುರಾನ್ ಓದ್ತಾ ಇತ್ತಂತೆ. ಅಲ್ಲದೆ ಬಂದ ಭಕ್ತರಿಗೂ ಕುರಾನ್ ಹೇಳ್ಕೊಡ್ತಾ ಇತ್ತಂತೆ. ಸದ್ಯ ಈಗಲೂ ಈ ಗಿಳಿ ಸಂತರ ಜೊತೆಯಲ್ಲೇ ಇಲ್ಲೇ ವಾಸ ಮಾಡ್ತಿದೆ ಅನ್ನೋ ನಂಬಿಕೆ ಭಕ್ತರದ್ದು. ಅದು ಇದು ಮಾಡ್ತಿದೆ, ಅವರು ಸಾಲ್ತಿದ್ರು ಏನು ಅದು ಅದು ಓದಿತನ ಅರಬ್ಬಿ ಖುರಾನ್ ಓದ್ತಿದ್ರು ಅವ್ರ ಸಂಗಟ ಅವರು ಓದಿ ಇದು ಆಗ್ತೀರಿ. ಆದರೆ ಇದಕ್ಕೆ ಲೋಕ ಮಾತ್ರ ಇದನ್ನ ಅಲ್ಲಗೆಳೆದಿದ್ದು ಇದು ಸಂಪೂರ್ಣ ಮೂಢನಂಬಿಕೆ. ಹೀಗೆ ಮಾಡಿದ್ರೆ ರೋಗ ಬರುತ್ತೆ, ಮಾತು ಬರಲ್ಲ ಅಂತಾರೆ. ಈ ಥರ ಒಂದು ನಂಬಿಕೆ ಜನರಲ್ಲಿ ಒಂದು ವೇಳೆ ಇದ್ದರೆ ಇದು ಸ್ವಲ್ಪ ತಪ್ಪು. ಇದಕ್ಕೆ ಸಾಕ್ಷ್ಯಾಧಾರಗಳು ಹೇಳೋದಂದರೆ ಸರಿಯಾಗಿ ನಾವು ಇನ್ವೆಸ್ಟಿಗೇಷನ್ಸ್ ಮಾಡಿಸಿ ವೈಜ್ಞಾನಿಕವಾಗಿ ಏನು ಕಾರಣ ಇದೆ, ನಾಲ್ಗಿನಲ್ಲಿ ಪ್ರಾಬ್ಲಮ್ ಇದೆಯೋ ಅಥವಾ ನರ್ವಲ್ಲಿ ಪ್ರಾಬ್ಲಮ್ ಇದೆಯೋ ಅಥವಾ ಮಿದುಳಿನಲ್ಲಿ ಪ್ರಾಬ್ಲಮ್ ಏನಾದರೂ ಇದ್ದರೆ ಇದಕ್ಕೆ ನಾವು ಸರಿಗೆ ನಾವು ಟ್ರೀಟ್ಮೆಂಟ್ ಮಾಡಿಸ್ಕೊಂಡು ಇನ್ವೆಸ್ಟಿಗೇಷನ್ ಮಾಡಿಸ್ಕೊಂಡು ನಾವು ಅದಕ್ಕೆ ಇಲಾಜ್ ಮಾಡಿಸಿದ್ರೆ ಒಳ್ಳೆಯದಾಗ್ತದೆ ಅಂತ ಹೇಳ್ಬೋದು. ಒಟ್ನಲ್ಲಿ ಇದೊಂದು ಮೂಢನಂಬಿಕೆ ಅನ್ನೋ ಮಾತಂತೂ ಸತ್ಯ. ಆದರೆ ಜನ ಮರಳೋ ಜಾತ್ರೆ ಮರಳೋ ಅಂತ ಇದಕ್ಕೆ ಹೇಳೋದಲ್ವಾ. ಗುಲ್ಬರ್ಗಾದಿಂದ ಕ್ಯಾಮರಾಮನ್ ಗಿರೀಶ ಜೊತೆ ಶರಣಯ್ಯ ಹಿರೇಮಠ, ಸುವರ್ಣ ನ್ಯೂಸ್.